ಬ್ಲಾಗ್. ನಾವಿವತ್ತು ಮಂತ್ರಾಲಯದಲ್ಲಿದ್ದೇವೆ. ಈಗ ಬೆಳಿಗ್ಗೆ ಒಂದು 6:30 ಗಂಟೆ ಆಯಿತು. ಈಗ ಒಮ್ಮೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಈಗ ರೆಡಿ ಆಗಿದ್ದೇವೆ. ನಾವು ಮಠದೊಳಗೆ ಹೋಗುವ ಅಂತೇಳಿ. ನಮ್ಮೊಟ್ಟಿಗೆ ಬರಿದ್ರಲ್ಲ ಶೋಭಾಕ ಮತ್ತು ವಿದ್ಯಾಕ್ಕ, ಅವರು ಆಗಲೇ ಮಠಕ್ಕೆ ಹೋಗಿದ್ದಾರೆ. ಅಲ್ಲಿ ಕ್ಯೂ ನಿಲ್ಲಬೇಕಲ್ಲ, ಅದಕ್ಕೆ ಹೋಗಿದ್ದಾರೆ. ಮತ್ತು ನಾನು ಮತ್ತು ದೀಪ ಈಗ ರೆಡಿ ಆಗ್ತಾ ಇದ್ದೇವೆ. ನೋಡಿ, ನಾನೊಂದು ಸಿಂಪಲ್ ಸ್ಯಾರಿ ಉಟ್ಕೊಂಡಿದ್ದೇನೆ. ಹಾಗೆ 2 ಜೊತೆ ಸ್ಯಾರಿ ತಂದಿದ್ದೇನೆ ನಾನು. ಒಂದು ಮತ್ತೆ ಉಡ್ಲಿಕ್ಕೆ, ಮತ್ತೆ ರಥೋತ್ಸವ ಎಲ್ಲ ಉಂಟಂತೆ, ಆವಾಗ ಹಾಕುವ ಅಂತೇಳಿ. ಈಗ ಒಮ್ಮೆ ಹೋಗಿ ಸಾಧ್ಯ ಆದರೆ ಹೆಜ್ಜೆ ನಮಸ್ಕಾರ ಹಾಕಿ ಬರೋದು. ಇಲ್ಲ ಅಂತ ಹೇಳಿದರೆ ಈಗ ಹೋಗಿ ತೀರ್ಥ ತಗೊಂಡು ಆಮೇಲೆ ಒಮ್ಮೆ ರಾಯರ ದರ್ಶನ ಮಾಡಿ ಬರುವ ಅಂತ ಹೇಳಿ. ನಮಗೆ ಒಂದು 5 ಗಂಟೆ ನಂತರ ನಮಗೆ ರೂಮ್ ಸಿಕ್ತು. ಹಾಗೆ ರೂಮೆಲ್ಲ ಮೊದಲೇ ಬುಕ್ ಮಾಡಿದ್ರು ಅವರು, ಆದರೂ ನಮಗೆ ಕೀ ಸಿಗುವಾಗ ಸ್ವಲ್ಪ ಲೇಟ್ ಆಗಿತ್ತು. ಓಕೆ, ಬನ್ನಿ, ಇನ್ನು ಮಾತಾಡ್ಕೊಂಡು ಬಿಟ್ಟರೆ ಲೇಟ್ ಆಗ್ತದೆ. ಇನ್ನು ಹೊರಡುವ. ಆದಷ್ಟು ನನ್ನ ಮಠದಲ್ಲಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಇನ್ನೊಂದು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾರೆ. ಸೇವಾಕರ್ತರಿಗೆ ಡೊನೇಷನ್ ರಸೀದಿ ಇರುವಂತಹ ಭಕ್ತರಿಗೆ ಪ್ರತ್ಯೇಕ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತದೆ. ಧರ್ಮ ದರ್ಶನಕ್ಕೆ ಹೋಗುವಂತ ಭಕ್ತರು ಪ್ರಾಕಾರದ 5ನೇ ನಂಬರ್ ಕ್ಯೂ ಲೈನ್ ನಲ್ಲಿ ಹೋಗಬೇಕು. 6ನೇ ನಂಬರ್ 7ನೇ ನಂಬರ್ ಗೇಟ್ಗಳಲ್ಲಿ ಸೇವಾ ರಸೀದಿ ಇರುವಂತಹ ಸೇವಾಕರ್ತರಿಗೆ, ಡೊನೇಷನ್ ರಸೀದಿ ಇರುವಂತಹ ಭಕ್ತರಿಗೆ ಪ್ರತ್ಯೇಕ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತದೆ. ಪ್ರಾಕಾರದ 6ನೇ ನಂಬರ್ 7ನೇ ನಂಬರ್ ಗೇಟ್ಗಳಲ್ಲಿ ಸೇವಾ ರಸೀದಿ ಇರುವಂತಹ ಸೇವಾಕರ್ತರಿಗೆ ಹಾಗೂ ಡೊನೇಷನ್ ರಸೀದಿ ಇರುವಂತಹ ಭಕ್ತರಿಗೆ ಶೀಘ್ರ ದರ್ಶನಕ್ಕೆ ಅವಕಾಶ ಮಾಡಲಾಗುತ್ತದೆ. ಧರ್ಮ ದರ್ಶನ ಪ್ರಾಕಾರ 5 ನಂಬರ್ ಕ್ಯೂ ಲೈನ್ ನಲ್ಲಿ ಒಳಗಾದರು. 6 ನಂಬರ್ 7 ನಂಬರ್ ಗೇಟ್ನಲ್ಲಿ ಸೇವಾ ರಸೀದಿಗಳಿಗೆ ಅಳವಡಿಕೆ ಸೇವಾಕರ್ತರಿಗೆ ಪಾದ ಪೂಜೆ ಮಾಡಿಸ್ತಿದ್ದೀರಾ? ಹೋಗುವ, ನಾನು ಸಹ ಒಂದು ಮಾಡಿಸ್ತೇನೆ, ಬನ್ನಿ. सर्वसंपदे नमः, देवत्वाय नमः, विष्णुप्रदाय नमः, भगवत्स्वरूपाय नमः, सुखदैर्यशालिने नमः, दुष्टग्रहनिग्रहकर्त्रे नमः, दुष्टिलोकप्रवृत्तये नमः, विद्वत्परिज्ञे नमः, विजयाय नमः, संसारप्रदाय नमः, तापत्रयविनाशकाय नमः, चक्षुप्रदायकाय नमः, हरिचरणसरोजभूषिताय नमः, दुर्जगानदा भूषिताय नमः, सर्वतन्त्रस्वतन्त्राय नमः, श्रीमन्मोहनोद्धाय नमः, सकलसन्निहिता देव देवता समुदायाय नमः, श्रीवेंकटवरपुत्रकाय नमः। ನಾವಿವಾಗ ಇಲ್ಲಿ ಪಾದ ಪೂಜೆ ಮಾಡಿಸಿ ಇವಾಗ ಪ್ರಸಾದಕ್ಕೆ ಅಂತೇಳಿ ಕ್ಯೂ ನಿಂತಿದ್ದೇವೆ. ಹಾಗೆ ನಾವು ಮಠದೊಳಗೆ ಬಂದ ತಕ್ಷಣ ನಮಗೆ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಹತ್ತಿರದಿಂದ ನಾವು ರಾಯರನ್ನು ನೋಡ್ತೇವೆ ಅಂತ.
ನಾವು ಏನು ಗೊತ್ತಾ, ಪಾದಪೂಜೆ ಚೀಟಿ ಎಲ್ಲ ಮಾಡಿಸಿ ನಾವು ಮಠದ ಒಳಗಡೆ ಬಂದ್ವಿ ಅಲ್ವ ನಾವು. ಮಠದ ಒಳಗಡೆ ಬಂದು ಒಂದು ಸೈಡಲ್ಲಿ ನಿಂತ್ಕೊಂಡು ಇವಾಗ ಫಸ್ಟಿಗೆ ಪಾದಪೂಜೆ ಮಾಡಿಸೋದಾ ಅಥವಾ ಮಠದ ಒಳಗಡೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬರೋದಾ ಅಂತ ಯೋಚನೆ ಮಾಡ್ತಾ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದೆವು ನಾವು. ಅಷ್ಟೊತ್ತಿಗಾಗಲೇ VIP ಬಿಡ್ತಾರೆ ನೋಡಿ, ಆ ಕಡೆಯಿಂದಾಗಿ ಒಬ್ಬರು ಅಲ್ಲಿ ವಾಚ್ಮನ್ ನಿಂತ್ಕೊಂಡೇ ಇದ್ದರು. ಅವರು ನಮ್ಮನ್ನು ನೋಡಿದ ತಕ್ಷಣ ಬನ್ನಿ 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 ಅಂತ ಕರೆದ್ರು ನಮ್ಮನ್ನು. ನಾವು ಅವ್ರು ಕರೀತಾ ಇದ್ದಾರಲ್ಲ ಅಂತ ನಾವು ಸೀದಾ ಹೋದೆವು. ನಮ್ಮನ್ನು ಅಲ್ಲಿ ಸೈಡಿಂದಾಗಿ ಒಳಗಡೆ ಹೋಗೋದಕ್ಕೆ ಬಿಟ್ಟರು. ಹಾಗೆ ಡೈರೆಕ್ಟ್ ನಾವು ಎದುರಿಂದಲೇ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ವಿ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಷ್ಟು ಹತ್ತಿರದಿಂದ ನಾವು ರಾಯರನ್ನು ನೋಡ್ತೇವೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಹಾಗೆ ಅಲ್ಲೇ ಒಂದು 2-3 ನಿಮಿಷ ನಿಂತು ರಾಯರನ್ನ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಅವರನ್ನು ಕಣ್ತುಂಬಿಸಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ ನಾವು ಹಿಂದೆ ತಿರುಗಿ ನೋಡಬೇಕಾದ್ರೆ ಮತ್ತೆ ಕ್ಯೂ ಇತ್ತು ನೋಡಿ. ನಾವು ಆ ಕಡೆಯಿಂದ ಬಂದಿದ್ದರೆ ನಮಗೆ ಕ್ಯೂ ಅಲ್ಲಿ ಬಂದು ಅಲ್ಲಿ ರಾಯರ ದರ್ಶನ ಮಾಡಿಕೊಂಡು ಅಷ್ಟೇ, ಅಲ್ಲಿ 1 ನಿಮಿಷ ಸಹ ನಿಲ್ಲಕ್ಕೆ ಬಿಡೋದಿಲ್ಲ. ಕೈ ಮುಗಿದ ತಕ್ಷಣ ಹೋಗಿ ಹೋಗಿ ಅಂತ ನಮ್ಮನ್ನು ಕಲಿಸ್ತಾರೆ ಅಲ್ಲಿ. ಆದರೆ ನಾವು ಈ ಕಡೆಯಿಂದ ಇದು ಏನೋ ನಮ್ಮದೊಂದು ಭಾಗ್ಯ ನೋಡಿ, ಅವರೇ ನಮ್ಮನ್ನು ಕರೆದು ಒಳಗಡೆ ಕಳಿಸಿ ಎದುರಿಂದಲೇ ನಮಗೆ ದರ್ಶನ ಸಿಗುವಾಗಾಯಿತು. ಇದಂತೂ ನನಗೆ ತುಂಬ ಖುಷಿಯಾಯಿತು. ಅವಾಗ ನಾನು ಅಂದ್ಕೊಂಡೆ, ನಾವು ಅಷ್ಟು ದೂರದಿಂದ ಬಂದು ಇಷ್ಟು ಕಷ್ಟಪಟ್ಕೊಂಡು ಬಂದು ಇಷ್ಟು ಸುಲಭವಾಗಿ ನಮಗೆ ದರ್ಶನ ಆಯ್ತಲ್ಲ ಅಂತ ಹೇಳಿ ತುಂಬ ಖುಷಿ ಪಟ್ಟೆವು ನಾವು. ಹಾಗೆ ಮೊದಲು ನಾವು ರಾಯರ ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿ ಪಾದಪೂಜೆ ಎಲ್ಲ ಮಾಡಿಸಿ, ಇವಾಗ ಪಾದಪೂಜೆದು ಪ್ರಸಾದ 10ನೇ ನಂಬರ್ ಕೌಂಟರಲ್ಲಿ ಸಿಗುತ್ತೆ ಅಂತ ಹೇಳಿದರು. ಹಾಗೆ ಪ್ರಸಾದ ತಗೊಳ್ಳಿಕ್ಕೆ ಅಂತೇಳಿ ನಾವಿವಾಗ ಹೋಗ್ತಾ ಇದ್ದೀವಿ. ಶೋಭಕ್ಕೆ ಹೋಗ್ತಾರೆ. ನಾವೀಗ ಸೀದಾ ಚಹಾ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಅಡಿ ಪ್ರಸಾದ ಎಲ್ಲ ತಗೊಂಡು ಸೀದಾ ಚಹಾ ಕುಡಿಯುವ ಅಂತ ಹೋಗ್ತಾ ಇದ್ದೇವೆ ಈಗ. ಇಲ್ಲಂತೂ ತಿಂಡಿ ಸಖತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ನಾವು ವಡೆ, ಪಡ್ಡು ಮತ್ತು ಇಡ್ಲಿ ಎಲ್ಲ ಮಿಕ್ಸಪ್ ಹಾಕ್ಕೊಂಡು ಆಮೇಲೆ ಒಂದು ಖಾರ ಚಟ್ನಿ ಕೊಟ್ಟರು, ಅದು ಕೂಡ ಟೇಸ್ಟಿಯಾಗಿತ್ತು. ನಾವೀಗ ಪ್ರಸಾದ ಎಲ್ಲ ತಗೊಂಡು ಚಹಾ ಎಲ್ಲ ಕುಡಿದು ಸೀದಾ ಮತ್ತೆ ರೂಮಿಗೆ ಬರ್ತಾ ಇದ್ದೇವೆ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೋಗುವ ಅಂಥೇಳಿ ನಾವೀಗ ಮತ್ತೆ ಹೋಗ್ತಾ ಇದ್ದೇವೆ ಮೃತ್ತಿಕೆ ತರಲಿಕ್ಕೆ ಅಂತೇಳಿ. ಅಲ್ಲಿ ಮೃತ್ತಿಕೆ ಕೊಡ್ತಾರಲ್ವ, ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೇವೆ ನಾವು. ನೋಡಿ ಇವರು ಮುಂದೆ ಹೋಗ್ತಾ ಇದ್ದಾರೆ, ನಾನು ಇನ್ನಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೇನೆ. ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ. ನೋಡಿ ಇಲ್ಲೇ ಮೃತ್ತಿಕೆ ಸಿಗುವಂತಹ ಮನೆ ಇದು, ರಾಯರ ವಂಶಸ್ಥರ ಮನೆ ಇದು. ಹಾಗೆ ಇಲ್ಲಿ ನಾವು ಮೃತ್ತಿಕೆ ತಗೊಳ್ಳಿಕ್ಕೆ ಅಂತೇಳಿ ಒಳಗಡೆ ಹೋಗ್ತಾ ಇದ್ದೇವೆ. ಪುತ್ತೂರು ಮಠದಿಂದ ಬರೋದು, ಮಠ ಬೆಳಿಗ್ಗೆ ಆಗಲು ತೀರ್ಥ ಮಾಡ್ಕೊಳ್ಳೋದು ಹಾಗೆ. ಅದೇ ಮನೆಯ ಹಾಗೆ ನಾವು ಅಲ್ಲಿಂದ ಸೀದಾ ಮತ್ತೆ ಹೊರಟದ್ದು ರಾಯರ ಪಾದುಕೆ ಇರುವ ಮನೆಗೆ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ 6 ತಿಂಗಳು ಮುಂಚೆ ಇಲ್ಲೇ ಇದ್ರಂತೆ ಈ ಕೆಳಗಡೆ ಇರುವ ಮನೆಯಲ್ಲಿ. ಇವಾಗ ಮೇಲ್ಗಡೆ ಮನೆಗೆ ಶಿಫ್ಟ್ ಆಗಿದ್ದಾರೆ ಅಂತ ಹೇಳಿದರು. ಹಾಗೆ ನಾವು ಅಲ್ಲಿಗೆ ಬಂದು ಮಾತಾಡಿಸಿ ಮತ್ತೆ ಮೇಲ್ಗಡೆ ನಾವು ಹೋಗ್ತಾ ಇದ್ದೀವಿ. ಇವಾಗ ಇದನ್ನೆಲ್ಲ ಇಷ್ಟು ಡೀಟೇಲಾಗಿ ನಾನು ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ, ಯಾರಾದರೂ ನಮ್ಮ ಥರ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ಆದರೆ ಇಲ್ಲಿ ರಾಯರ ಪಾದುಕೆ ಇರುವಂತಹದ್ದು ಹಾಗೆ ವೃತ್ತಿಗೆ ಸಿಗುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗೆ ಯಾರಿಗಾದರೂ ನೆಕ್ಸ್ಟ್ ಯಾರಾದರೂ ಬರೋರಿದ್ದರೆ ಅವ್ರಿಗೆ ಗೊತ್ತಾಗಲಿ, ಅವರಿಗೆ ಕೂಡ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟು ಡೀಟೇಲಾಗಿ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಆಗಿರ್ಬೋದು, ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಯಾರಾದರೂ ಮಂತ್ರಾಲಯಕ್ಕೆ ಬರೋರಿದ್ದರೆ ಅವರಿಗೂ ಕೂಡ ಉಪಯೋಗ ಆಗಲಿ.
ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಮಗಿಂತ ಮುಂಚೆ ಹೋದವರು ಒಂದು 2-3 ಜನ ನಮಗೆ ಫೋನ್ ಮಾಡಿ ಕೇಳಿದರು, ನಿಮಗೆ ಮೃತ್ತಿಕೆ ತಗೊಂಡ್ರೆ ಅದು ಎಲ್ಲಿ ಸಿಗ್ತಾ ಇತ್ತು, ಹಾಗೆ ರಾಯರ ಪಾದುಕೆ ಇರುವಂಥ ಜಾಗಕ್ಕೆ ಹೋಗಿದ್ರೆ ಅದು ಎಲ್ಲಿ ಇತ್ತು, ನಮಗೆ ಗೊತ್ತೇ ಇರಲಿಲ್ಲ ಅಂತ. ನೋಡಿ, ಅಷ್ಟು ದೂರದಿಂದ ಬಂದು ಇಲ್ಲಿ ನಮಗೆ ನೋಡ್ಲಿಕ್ಕೆ ಆಗಲಿಲ್ವೇ ಅಂತ ಅವರಿಗೆ ಎಷ್ಟು ಬೇಜಾರು ಮಾಡಿಕೊಂಡ್ರು. ಹಾಗೆ ಇನ್ನೂ ನೆಕ್ಸ್ಟ್ ಬರೋರಿಗೆ ಕೂಡ ಆ ಥರ ಬೇಜಾರಾಗೋದು ಬೇಡ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ. ನೋಡಿ, ಇದೇ ಮನೆಯಲ್ಲಿ ರಾಯರ ಪಾದುಕೆ ಇರುವಂತಹದ್ದು. ನಾನು ಆದಷ್ಟು ಇದನ್ನು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ರಾಯರ ಪಾದುಕೆಯನ್ನು ಕಣ್ತುಂಬಿಸಿಕೊಂಡು ರಾಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹಾಗೆ ಇಲ್ಲಿ ಬಲಭಾಗದಿಂದ ನೋಡಿದರೆ ನೋಡಿ, ಕಿಟಕಿಯಿಂದ ಹೊರಗಡೆ ನೋಡಬೇಕಾದ್ರೆ ನಮಗೆ ತುಂಗಾ ನದಿ ಕಾಣ್ತದೆ. ಅಲ್ಲ ನಾವಿವಾಗ ತುಂಗಾ ನದಿ ಹತ್ರ ಹೋಗ್ತಾ ಇದ್ದೇವೆ. ನೋಡಿ, ಈಗ ನಾವು ಮೃತ್ತಿಕೆ ಸಿಗುವ ಮನೆಗೆ ಹೋಗಿ ಅಲ್ಲಿ ಮೃತ್ತಿಕೆ ತಗೊಂಡು ಆಮೇಲೆ ಅಲ್ಲಿಂದ ರಾಯರ ಪಾದುಕೆ ಇರುವಂಥ ಅವರ ವಂಶಸ್ಥರ ಮನೆಯಲ್ಲಿರುವುದಲ್ಲ ಅದು, ಅಲ್ಲಿಗೆ ಹೋಗಿ ಅವರ ಪಾದುಕೆ ದರ್ಶನವನ್ನು ಮಾಡಿ ಈಗ ನಾವು ತುಂಗಾ ನದಿ ತೀರಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇಲ್ಲಿ ತಲುಪಿದ್ದೇವೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಒಂದೇ ದಿನ ಎಲ್ಲವನ್ನು ನೋಡುವ ಭಾಗ್ಯ ಸಿಕ್ಕಿತು ಅಂತೇಳಿ. ಈಗ ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ನಮಗೆ. ಅದರ ಬಗ್ಗೆ ಮತ್ತೆ ಇನ್ನೂ ತುಂಬ ಮಾತಾಡಲಿಕ್ಕಿದೆ. ಅದನ್ನು ಮನೆಗೆ ಹೋಗಿ ಮತ್ತೆ ನಾನು ಎಡಿಟ್ ಮಾಡ್ತೇನಲ್ಲ, ಆವಾಗ ಪ್ರತಿಯೊಂದು ವಿಷಯವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ. ನೋಡಿ, ತುಂಗಾ ನದಿ. ಕಬ್ಬಿನ ಜ್ಯೂಸ್ ಕೊಡ್ತೇವೆ ನಾವು. ಸ್ವೀಟ್ ಉಂಟು ಹೇಳಿದರೆ ಉಂಟಲ್ವಾ, ಗೊತ್ತಾಯ್ತಾ? ಸಕ್ಕರೆ ಹಾಕಿ ಮಿಕ್ಸ್ ಮಾಡಿದಾಗಿದೆ. 20 ರೂಪಾಯಿದು ಒಂದು ಗ್ಲಾಸಿಗೆ. ನೋಡಿ, 2 ಗ್ಲಾಸ್ ಕೊಡ್ತೇವೆ ನಾವು. ನೋಡಿ, ಭಾಳ ಒಳ್ಳೆದುಂಟಲ್ಲ, ತುಂಬ ಒಳ್ಳೆದುಂಟು ಆಯಿತಾ. ಸ್ವೀಟ್ ಉಂಟು. ನಾನು ಇಷ್ಟು ದಿನ ಇಂತ ಅಬ್ಬಾ ಅಮೃತಲ್ಲ. ಅಂಗಡಿ ಮಾಡಿ ಎಷ್ಟು ವರ್ಷ ಆಯಿತು ನೀವು? ಅಂಗಡಿ ಮಾಡಿ ಎಷ್ಟು ವರ್ಷ ಆಯಿತು ನೀವು? ಇಲ್ಲ 15 ವರ್ಷ. 15 ವರ್ಷ ಆಯಿತಾ? ಹೌದಾ? ಇದೇವರು ತಾತ ಮುತ್ತಾತ 7ನೇ ತಲೆ ಇಲ್ಲಿ. ಹೌದಾ? ಮನೆಯಲ್ಲಿ. ಓ, ಗಿಡ ಹತ್ರ ಮೇಲೆ ಮನೆ ಎಲ್ಲ ಅದು ಆಗಿನ ಕಾಲದ್ದು ಊರು. ಓ, ಈಗ ಮಂತ್ರಾಲಯ. ಆಗಿನ ಮಂತ್ರಾಲಯ ಅಲ್ಲ, ಹೌದು, ಮಂಚಾಲ ಗ್ರಾಮ. ಹಾಂ, ಈಗ ಮಂತ್ರಾಲಯ ಆಯ್ತಲ್ಲ. ಕರ್ನಾಟಕ ಬಾರ್ಡು. ಹೌದಾ? ಕರ್ನಾಟಕ. ಓ, ಕರ್ನಾಟಕ ಬಾರ್ಡ್ರ್ ಅದಲ್ಲ. ಈ ಕಡೆ ಆಂಧ್ರ, ಆ ಕಡೆ ಕರ್ನಾಟಕ ಅಲ್ಲ, ಅದು ಬಾರ್ಡ್ರ್. ಕಬ್ಬಿನ ಹಾಲು ಮಾತ್ರ ಚಂದ ಸೂಪರ್ ಇತ್ತು ಆಯ್ತಾ, ಒಳ್ಳೆಯದಾಗಿದೆ. ಹಾಗೆ ಇನ್ನು ಮಧ್ಯಾಹ್ನಕ್ಕೆ ತುಂಬ ಹೊತ್ತು ಟೈಮ್ ಉಂಟು. ಅದರ ನಡುವೆ ನಾವು ಸ್ವಲ್ಪ ಸಂತೆ ಎಲ್ಲ ತಿರುಗಾಡುವ ಅಂತ ಇಲ್ಲಿ ಹೋಗ್ತಾ ಇದ್ದೀವಿ. ಇಡೀ ಸಂತೆ ಮಾತ್ರ ತಿರುಗಾಡಿದೆವು ನಾವಿಲ್ಲಿ. ಅಂದರೆ ಇಷ್ಟು ದೂರ ಬಂದು ಮಕ್ಕಳಿಗೆ ಮನೆಗೆ ಹೋಗಬೇಕಾದ್ರೆ ತಗೊಂಡು ಹೋಗಿಲ್ಲ ಅಂದರೆ ಖಂಡಿತ ಬೇಜಾರು ಮಾಡ್ಕೊಳ್ತಾರಲ್ವ. ಹಾಗೆ ಅವರಿಗೆ ಸರ ಆಗಿರ್ಬೋದು ಮತ್ತು ಕೈಗೆ ಹಾಕೋಬೇಕಂತೆ ಎಲ್ಲ ಫೋನ್ ಬರ್ತಾ ಉಂಟು ನಿನ್ನೆಯಿಂದ, ಅದು ತನ್ನಿ ಇದು ತನ್ನಿ ಅಂತ. ಹಾಗೆ ಮಕ್ಕಳಿಗೋಸ್ಕರ ಅಂತ ಏನು ತಗೊಳ್ಳೋದು ಅಂತೆಲ್ಲ ನೋಡ್ತಾ ಇದ್ದೇವೆ. ಹಾಗೆ ಮತ್ತು ನಮಗೊಂದು 2 ಫೋಟೋಸ್ ಎಲ್ಲ ಆಗಬೇಕು ಮನೆಗೆ, ನನ್ನ ಮನೆಗಾಗಿರ್ಬೋದು, ನಮ್ಮ ಅಮ್ಮನ ಮನೆಗೆ. ಹಾಗೆ ನನ್ನ ಮಾವ ಕೂಡ ಒಂದು ಫೋನ್ ಮಾಡಿ ಒಂದು ಫೋಟೋ ತಗೋ ಅಂತ ಹೇಳಿದರು. ಮತ್ತು ನಮ್ಮದು ಹೋಟ್ಲ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಣ್ಣ ಫೋಟೋ ಎಲ್ಲ ಬೇಕಿತ್ತು. ಹಾಗೆ ಕೆಲವೊಂದಷ್ಟು ಪರ್ಚೇಸ್ ಇದೆ. ಹಾಗೆ ಎಲ್ಲ ತಗೊಳ್ಳುವ ಅಂತ ಹೇಳಿ ಈಗೆಲ್ಲ ಒಂದೊಂದು ಅಂಗಡಿಗೆ ಹೋಗಿ ಎಲ್ಲ ನೋಡ್ತಾ ಇದ್ದೀವಿ. ಹಾಗೆ ಕೆಲವೊಂದಷ್ಟನ್ನು ಪರ್ಚೇಸ್ ಮಾಡ್ಕೊಂಡ್ವಿ ನಾವಿಲ್ಲಿ. ಹಾಗೆ ಇಲ್ಲಿ ರೇಟ್ ಎಲ್ಲ ಕೆಲವು ಕಡೆ ಕಂಪೇರ್ ಮಾಡುವಾಗ ನನಗೆ ತುಂಬ ಕಮ್ಮಿ ಅಂತ ಅನಿಸಿತು. ಸಾರ ಎಲ್ಲ 10 ರೂಪಾಯಿ 20 ರೂಪಾಯಿಗೆಲ್ಲ ಸಿಗ್ತಾ ಇದೆ. ಹಾಗೆ ಫೋಟೋಸ್ ಎಲ್ಲ ಫಸ್ಟಿಗೆ 1,000 1,500 ಹೇಳ್ತಾರೆ, ಆಮೇಲೆ 700 600 ರೂಪಾಯಿಗೆ ಸಹ ಕೊಡ್ತಾರೆ. ಹಾಗೆ ಫೋಟೋಸ್ ಅಷ್ಟೇ ಒಳ್ಳೊಳ್ಳೆ ಫೋಟೋಸ್ ಇದೆ ಆಯ್ತಾ ರಾಯರದ್ದು. ಹಾಗೆ ಸ್ವಲ್ಪ ಚರ್ಚೆ ಮಾಡಿದರೆ ನಾವು ತುಂಬ ಕಮ್ಮಿ ಕೊಡ್ತಾರೆ ನಮಗೆ. ಹಾಗೆ ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಅಲ್ಲಿ ಮಠದ ಒಳಗಡೆ ಎಲ್ಲ ಸೇಲ್ ಮಾಡ್ತಾರಲ್ವ, ಅಲ್ಲಿ ಅಂದರೆ ಫಿಕ್ಸ್ ರೇಟ್ ಅವ್ರದ್ದು, ಅವರು 1 ರೂಪಾಯಿ ಕಮ್ಮಿ ಮಾಡೋದಿಲ್ಲ. ನೀವು ಅಲ್ಲಿ ತಗೊಳ್ಳೋದಕ್ಕಿಂತ ಈ ಥರ ಹೊರಗಡೆ ತಗೊಳ್ಳೋದ್ರಿಂದ ಇಲ್ಲಿ ಸ್ವಲ್ಪ ನಾವು ಸ್ವಲ್ಪ ಕಮ್ಮಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ಕಮ್ಮಿ ಮಾಡಿ ಕೊಡ್ತಾರೆ.
ಹಾಗೆ ನಾವು ಕೂಡ ಅಲ್ಲಿ ಕೇಳಿ ಮತ್ತೆ ಇಲ್ಲಿ ಬಂದು ಕೇಳಿದೆವು. ಅಲ್ಲಿ ಕಂಪೇರ್ ಮಾಡುವಾಗ ರೇಟಲ್ಲಿ ತುಂಬಾ ಕಮ್ಮಿ ಇದೆ ಇಲ್ಲಿ. ಈಗ ಮತ್ತೆ ನಾವು ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಊಟಕ್ಕೆ ಬರ್ತಾ ಇದ್ದೇವೆ. 1 ಗಂಟೆ ಆಯ್ತು ಈಗ. ನೋಡಿ ಎಲ್ಲ ಊಟ ಮಾಡಿ ಹೋಗ್ತಾ ಇದ್ದಾರೆ. ನಾವು ಹೀಗೆ ಬರ್ತಾ ಇದ್ದೇವೆ. ನಮಗೆ ಸಂತೆ ಎಲ್ಲ ತಿರುಗಾಡಿದಾಗ ಸುಸ್ತಾಗೋಯ್ತು. ಇಲ್ಲ ಈಗ ಸ್ವಲ್ಪ ಸೈಡ್ ಹೋಗುವ ಗಾಡಿಯೆಲ್ಲ ನೋಡಲ್ಲ ಚಂದ ನೋಡಿ. ನೋಡಿ ಇವರು ಊಟಕ್ಕೆ ಹೋಗುದು. ಊಟಕ್ಕೆ ಹೋಗ್ಲಿಕ್ಕೆ ಮುಂಚೆ ಇಲ್ಲಿ ಚಪ್ಪಲ್ ಕೊಟ್ಟು ಹೋಗ್ಬೇಕಂತೇವೆ ನೋಡಿ. ₹5 ಒಂದು ಚಪ್ಪಲಿಗೆ ನೋಡಿ. ₹5 ಕೊಟ್ಟು ಚಪ್ಪಲ್ ಇಡ್ಬೇಕಂತೆ. ನಾವು ಸಹ ನಿಂತಿದ್ದೇವೆ ಊಟಕ್ಕೆ, ಕ್ಯೂಗೆ ನಿಂತಿದ್ದೇವೆ ನೋಡಿ. ಎಷ್ಟು ಉದ್ದ ಉಂಟು ಕ್ಯೂ. ಅದು ರಿಯಲ್ ಕಾಣ್ತದಲ್ಲ ಕೂತಾಯಿ ಕಾಣುದಲ್ವಾ? ನೋಡಿ ರಾಯರ ಪ್ರಸಾದ, ಅನ್ನ, ಸಾಂಬಾರು ಮತ್ತು ಮೊಸರನ್ನ ಮತ್ತು ಪಾಯಸ. ಇನ್ನು ನಾವು ಕೂಡ ಊಟ ಮಾಡಿ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತೆ ರಥೋತ್ಸವಕ್ಕೆ ಹೋಗ್ತೀನಿ. ಹಾಗೆ ನಾಳೆ ಸಿಗುವ ರಥೋತ್ಸವದ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.